ಈಗ ಇತ್ತೀಚಿನ ದಿವಸಗಳಲ್ಲಿ ಮಳೆಗಾಲ ಶುರು ಆಗಿದ ಮೇಲೆ ಡೆಂಗು ಜ್ವರ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ ಇಂಥ ರೋಗ ಲಕ್ಷಣಗಳು ಕಂಡು ಬಂದಿದ್ದಾವೆ. ಈಗ ಕಳೆದ ಜನವರಿದಿಂದ ನಾವು ರಕ್ತ ಲೇಪನ ಮತ್ತು ಬ್ಲಡ್ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ 2 ಕೇಸು ಡೆಂಗು ಜ್ವರ ಪತ್ತೆಯಾಗಿದೆ. ಈಗ ಡೆಂಗು ಜ್ವರದ ಒಂದು ಲಕ್ಷಣ ತೀವ್ರವಾದ ಜ್ವರ ಮತ್ತು ಕೈಕಾಲು ಬಾಡಿ ಪೇನ್ ಇರುತ್ತೆ ಮತ್ತು ವಿಪರೀತವಾಗಿ ತಲೆನೋವು ಇರುತ್ತೆ. ಅದೇ ರೀತಿಯಾಗಿ ಕಣ್ಣಿನ ಹಿಂಭಾಗದಲ್ಲಿ ಬಹಳ ನೋವು ಕಾಣುತ್ತದೆ. ಸೊ ಆ ಒಂದು ಲಕ್ಷಣಗಳು ಇದ್ದಾಗ ಮತ್ತು ದಯವಿಟ್ಟು ಇಲ್ಲಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಥವಾ ಸರ್ಕಾರಿ ಆಸ್ಪತ್ರೆ ಯಾವುದೇ ಇರಲಿ ಬಂದು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಡಾಕ್ಟರ್ ಕಡೆಯಿಂದ ಚಿಕಿತ್ಸೆ ತಗೋಬೇಕು. ಸೊ ಎಲ್ಲೇ ಯಾವುದೇ ಲ್ಯಾಬ್ ಇರಲಿ, ಖಾಸಗಿ ಲ್ಯಾಬ್ಗಳು ಇರಲಿ, 300 ರೂಪಾಯಿ 300 ರುಪೀಸ್ ಆ ಒಂದು ಲ್ಯಾಬ್ ಟೆಸ್ಟ್ ಸಲುವಾಗಿ ಶುಲ್ಕವನ್ನು ಸರ್ಕಾರ ಮಾಡಿದೆ. ಸೊ ಅದಕ್ಕಿಂತ ಹೆಚ್ಚಿಗೆ ನಾವು KPME ಅಡಿಯಲ್ಲಿ ಶುಲ್ಕವನ್ನು ತಗೊಳ್ಳೋಕ್ಕೆ ಬರೋಲ್ಲ. ಸೊ ಪ್ರತಿ ಶುಕ್ರವಾರ ಸರ್ಕಾರ ಈ ಆ್ಯಡೀಸ್ ಸೊಳ್ಳೆ ಉತ್ಪನ್ನದಿಂದ ಡೆಂಗು ಜ್ವರ ಕಂಡುಬರ್ತದೆ. ಸೊ ಅವೆಲ್ಲ ತಾಣಗಳು ಏನಿದ್ದಾವೆ, ಒಂದು ಆ್ಯಡೀಸ್ ಉತ್ಪನ್ನಗಳು ಏನಾಗ್ತದೆ ಆ ತಾಣಗಳನ್ನು ನಾಶ ಮಾಡುವ ದಿನ ಪ್ರತಿ ಶುಕ್ರವಾರ ನಮ್ಮ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದೆ. ಸೊ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಮನೆ ಭೇಟಿ ನೀಡಿ ಈ ಏಡೀಸ್ ಸೊಳ್ಳೆಗಳು ಉತ್ಪನ್ನ ಏನು ಆಗ್ತದೆ, ಈಗ ಫಾರ್ ಎಕ್ಸಾಂಪಲ್ ಟಯರ್ದಲ್ಲಿ ಮತ್ತು ಹೂವಿನ ಕುಂಡಗಳು, ಆಮೇಲೆ ಬ್ಯಾರಲ್ಗಳು, ಸೊ ಈ ರೀತಿ ಹಂತಲ್ಲಿ ಇದ್ದಲ್ಲಿ ಅಲ್ಲಿ ಕ್ಲೀನಿಂಗ್ ಮಾಡಿಸ್ಬೇಕು. ನಾವೆಲ್ಲ ಯಾವುದೇ ರೀತಿಯ ಹೊಲಸನ್ನು ಕಂಡು ಬರಬಾರ್ದು. ಸೊ ಸ್ವಚ್ಛ ನೀರನ್ನು ಕೂಡ ಡೆಂಗು ಜ್ವರ ಕಂಡು ಬರೋದು. ಯಾಕಂದರೆ ಸ್ವಚ್ಛ ನೀರದಿಂದ ಉತ್ಪನ್ನ ಆ್ಯಡೀಸ್ ಉತ್ಪನ್ನ ಏನಿದೆ ಕೆಳಗಡೆ ಏನು ಪಾಚ್ ಅಂತ ಇರುತ್ತೆ, ನೀರಿನ ಶೇಖರಣೆ ಮಾಡಿರ್ತಾರೆ. ಸೊ ಅದು ಕ್ಲೀನಿಂಗ್ ವಾರದಲ್ಲಿ 2 ದಿವಸ ಮಾಡಿದ್ರೆ ಬಹಳ ಒಳ್ಳೆಯದು. ಸೊ ಓವರಾಲ್ ಪರಿಸರ ಇಲ್ಲಿ ಮನೆಯಲ್ಲಿ ಮತ್ತು ಸುತ್ತಮುತ್ತ ಪರಿಸರ ಯಾವಾಗಲೂ ಸ್ವಚ್ಛ ಇಟ್ಟುಕೊಂಡ್ರೆ ಒಳ್ಳೆಯದು. ಸೊ ನಾವು ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಈ ಒಂದು ನಿನ್ನೆ ಮತ್ತು ಇವತ್ತು ಒಂದು 2 ದಿವಸದಲ್ಲಿ 70 ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ನಾವು ಜಿಲ್ಲಾ ಲ್ಯಾಬ್ಗೆ ನಾವು ಕಳಿಸ್ತಾ ಇದ್ದೀವಿ. ಸೊ ಹೀಗಾಗಿ ಜನರು ಗಾಬರಿ ಪಡೋದೇನು ಬೇಕಾಗಿಲ್ಲ. ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಸಂಪರ್ಕಿಸಿ ಚಿಕಿತ್ಸೆ ಪಡ್ಕೋಬೇಕಂತ ಹೇಳ್ತಾ ನಾನು